ನಮ್ಮ ಜನಗಳಿಗೆ ಸತ್ಯ ಹೇಳಿದ್ರೆ ಆಗೋದಿಲ್ಲ. ಬಟ್ ಈ ರೀತಿ ರಿಸರ್ವೇಷನ್ ಬಿಲ್ ಏನಾದರೂ ತಂದ್ರೆ ಹೈಯೆಸ್ಟ್ ನಷ್ಟ ಆಗೋದು ನಮ್ಮ ಕನ್ನಡಿಗರಿಗೆ. ಹೇಗೆ ಅಂತ ಎಕ್ಸ್ಪ್ಲೈನ್ ಮಾಡ್ತೀನಿ ನೋಡಿ. ಎಲ್ಲ IT ಕಂಪ್ನಿಗಳು ಕೂಡ ಇದನ್ನ ತೀವ್ರವಾಗಿ ವಿರೋಧ ವ್ಯಕ್ತಪಡಿಸ್ತಿದೆ. ಸೊ ಯಾವುದು ಕಂಪ್ನಿಗಳು ಬೇರೆ ಕಡೆ ಶಿಫ್ಟ್ ಆಗೋದಿಲ್ಲ ಅಂತ ನೀವು ಅನ್ಕೋಬಹುದು. ಒಂದೇ ಒಂದು ಕಂಪ್ನಿ ಶಿಫ್ಟ್ ಆದ್ರೂ ಕೂಡ ಅದ್ರಲ್ಲಿ 1,000 ಜನ ಕೆಲಸ ಮಾಡ್ತಿರ್ತಾರ, ಅದರಲ್ಲಿ ನಮ್ಮ ಕನ್ನಡಿಗರು ಕೂಡ ಇರ್ತಾರಲ್ವಾ. ಮತ್ತೆ ಆ ಕಂಪ್ನಿನ ನಂಬ್ಕೊಂಡು ಎಷ್ಟೋ ಜನ ಡ್ರೈವರ್ಗಳು ಜೀವನವನ್ನ ಕಟ್ಕೊಂಡಿರ್ತಾರೆ. ಆ ಡ್ರೈವರ್ಗಳು ಏನಾಗಬೇಕು, ಕಂಪ್ನಿ ಬೇರೆ ಕಡೆ ಶಿಫ್ಟ್ ಆದ್ರೆ, ಸೊ ಇದೇ ರೀತಿ ಒಂದೊಂದು ಕಂಪ್ನಿಗಳೇ ಶಿಫ್ಟ್ ಆಗ್ತಿದ್ರೆ ನಮ್ಮ ಬೆಂಗಳೂರಿನ ಅರ್ಥವ್ಯವಸ್ಥೆ ಏನಾಗಬೇಕು, ಹೋಟೆಲ್ ಉದ್ಯಮ ಏನಾಗಬೇಕು. ಕರ್ನಾಟಕಕ್ಕೆ ಮೈನ್ ಸೋರ್ಸ್ ಆಫ್ ಇನ್ಕಮ್ ಇರೋದು ನಮ್ಮ ಬೆಂಗಳೂರು. ಸೊ ಇಡೀ ಕರ್ನಾಟಕದ ಅರ್ಥವ್ಯವಸ್ಥೆ ಏನಾಗುತ್ತೆ, ರಿಯಲ್ ಎಸ್ಟೇಟ್ ಕುಸಿಯುತ್ತೆ. ಒಂದು ವೇಳೆ ಈಗ ಎಲ್ಲಾ IT ಕಂಪ್ನಿಗಳ ಒಕ್ಕೂಟ ಕೂಡ ಇದನ್ನ ತೀವ್ರವಾಗಿ ವಿರೋಧ ವ್ಯಕ್ತಪಡಿಸ್ತಿದೆ. ಇದು ಮುಕ್ತ ಮಾರುಕಟ್ಟೆಯ ವಿರುದ್ಧ ಅಂತ. ಸೊ ಎಲ್ಲಾ ಬೇರೆ ರಾಜ್ಯಗಳವರು ಇನ್ವೈಟ್ ಮಾಡ್ತಿದ್ದಾರೆ, ನಮ್ಮ ರಾಜ್ಯಗಳಿಗೆ ಬನ್ನಿ, ಟ್ಯಾಕ್ಸ್ ಬೆನಿಫಿಟ್ಸ್ ಅನ್ನ ಕೊಡ್ತೀವಿ, ಫ್ರೀ ಆಗಿ ಜಾಗವನ್ನ ಕೊಡ್ತೀವಿ ಅಂತ. ಸೊ ಒಂದು ವೇಳೆ ಎಲ್ಲಾ ಕಂಪ್ನಿಗಳು ಹೋದ್ರೆ 50% ಅಲ್ಲ 100% ರಿಸರ್ವೇಶನ್ ಇಟ್ಕೊಂಡು ಬೆಂಗಳೂರಲ್ಲಿ ಕಂಪ್ನಿಗಳೇ ಇಲ್ಲ ಅಂದ್ರೆ ಏನ್ ಮಾಡ್ತಾರೆ ನಮ್ಮ ಕನ್ನಡಿಗರು? ಇದು ಸರ್ಕಾರಕ್ಕೂ ಕೂಡ ಗೊತ್ತು. ಅದಕ್ಕೆ ಈ ಬಿಲ್ ಅನ್ನ ಹೋಲ್ಡ್ ಅಲ್ಲಿ ಇಟ್ಟಿರೋದು. ತುಂಬಾ ಜನ ಲಾಸ್ಟ್ ವಿಡಿಯೋದಲ್ಲಿ ಕಮೆಂಟ್ ಮಾಡಿದ್ರು, ತೆಲುಗು HR ಗಳು ಮತ್ತೆ ತಮಿಳ್ ಮ್ಯಾನೇಜರ್ಗಳು ಅವ್ರವ್ರಿಗೆ ಅಪಾಯಿಂಟ್ ಮಾಡ್ಕೊಳ್ತಿದ್ದಾರೆ, ಕನ್ನಡಿಗರಿಗೆ ತಾರತಮ್ಯ ಮಾಡ್ತಿದ್ದಾರೆ ಅಂತ. ಅದ್ರ ಬಗ್ಗೆ ಕೂಡ ವಿಡಿಯೋ ಮಾಡ್ತೀನಿ. ದಯವಿಟ್ಟು ಸ್ವಲ್ಪ ಕಾಲಾವಕಾಶ ಕೊಡಿ. ನೀವೇನೇ ಟಾಪಿಕ್ ಬಗ್ಗೆ ವಿಡಿಯೋ ಮಾಡಿ ಅಂದ್ರೂ ಕೂಡ ಮಾಡ್ತೀನಿ. ಆಕ್ಚುಲಿ ಈ ತರ ಅವೇರ್ನೆಸ್ ವಿಡಿಯೋಸ್ ತುಂಬಾ ಲೋ ವ್ಯೂಸ್ ಬರುತ್ತೆ, ಆದ್ರೂ ಕೂಡ ನಾನು ಜನಗಳಿಗೋಸ್ಕರ ವಿಡಿಯೋ ಮಾಡ್ತೀನಿ. ನಾನು ಒಂದೇ ಹೇಳ್ತೀನಿ, ನಾನು ಪರಾನೋ ವಿರೋಧ ಅಂತ ಅಲ್ಲ, ಇರೋ ಸತ್ಯಾಂಶನ ನಿಮ್ ಮುಂದೆ ಹೇಳ್ಬೇಕಂತ. ಇದ್ರ ಬಗ್ಗೆ ನಾನು ಜಾಸ್ತಿ ವಿಡಿಯೋ ಮಾಡೋದಕ್ಕೆ ಹೋಗೋದಿಲ್ಲ, ಯಾಕಂದ್ರೆ ಕನ್ನಡ ದ್ರೋಹಿ ಅನ್ನುವ ಪಟ್ಟ ಕಟ್ತಿದ್ದಾರೆ. ಇನ್ನು ನಿಮಗ್ ಬಿಟ್ಟಿದ್ದು, ಸಪೋರ್ಟ್ ಮಾಡ್ತಿರೋ ಬಿಡ್ತಿರೋ, ಒಳ್ಳೇದಾಗ್ಲಿ.